Hello everyone, welcome to Sanmargaha classes. Question number 14 from Jamaican fragment. Fill in the blanks with the correct past perfect form of the verb given in the brackets. Okay, so here she dash finish she dash her homework before dinner. So ಇಲ್ಲಿ finish ಅನ್ನೋ ವರ್ಡ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ? So she dashed her homework before dinner. She finished her homework ಅಲ್ಲ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನೀವು ಬರಿಬೇಕು ಓಕೆನಾ. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ನಾವು ಹ್ಯಾಸ್ ಹ್ಯಾವ್ ಆರ್ ಹ್ಯಾಡ್ ಅನ್ನ ಸಾರಿ ಹ್ಯಾವ್ ಆರ್ ಹ್ಯಾಡ್ ಅನ್ನ ಯೂಸ್ ಮಾಡ್ತೀವಿ ಓಕೆನಾ. ಶಿ ಹ್ಯಾಡ್ ಫಿನಿಶ್ಡ್ ಇಲ್ಲಿ ಸಿಂಗ್ಯುಲರ್ ಫಾರ್ಮ್ ಇದ್ದಾಗ ಹ್ಯಾಡ್ ಅನ್ನೋದನ್ನ ನಾವು ಯೂಸ್ ಮಾಡಬೇಕು ಓಕೆನಾ ಮಕ್ಳೇ. She had finished her homework before dinner. ಪ್ಲೂರಲ್ ಫಾರ್ಮ್ ಇದ್ರೆ ಹ್ಯಾವ್ ಬರುತ್ತೆ ಓಕೆ. ದೇ ಡ್ಯಾಶ್ ದ ಹೌಸ್ ವೆನ್ ದ rain started. Past perfect tense. Okay, they had left the house when the rain started. Hello everyone, welcome to Sanmargaha classes. The question number 14 from Jamaican fragment. Fill in the blanks with the correct past perfect tense. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನೀವು ಯಾವುದೇ ಒಂದು ಶಬ್ದಕ್ಕೆ ವರ್ಬಿಗೆ ಹ್ಯಾಡ್ ಅನ್ನ ಯೂಸ್ ಮಾಡಿದ್ರೆ ಇಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಓಕೆ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಡನ್, ಐ ಹ್ಯಾಡ್ ಡನ್ ಓಕೆ. ಸೊ ಐ ಹ್ಯಾಡ್ ಫಿನಿಶ್ಡ್, ಐ ಹ್ಯಾಡ್ ಕರೆಕ್ಟೆಡ್, ಐ ಹ್ಯಾಡ್ ಡಾನ್ಸ್ಡ್ ಈ ತರ ಹ್ಯಾಡ್ ಯಾವುದೇ ಒಂದು ವರ್ಡ್ಗೆ ಹ್ಯಾಡ್ ಅನ್ನ ಯೂಸ್ ಮಾಡ್ತೀರಾ. ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಾದ್ರೆ ಹ್ಯಾಸ್ ಆರ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀರಾ ಮಕ್ಳೇ ಓಕೆನಾ. ಅಕಾರ್ಡಿಂಗ್ ಟು ಟೆನ್ಸಸ್ ಹಿಯರ್ she dashed her homework before dinner. She had finished her homework before dinner. She finished ಅಂತಂದ್ರೆ that is past tense. Now since you are using the auxiliary verb had finished, that is the past perfect tense okay. B. They dashed the house when the rain started. They left the house alwa, so they had left the house before the when the rain started. I dash see such a beautiful place before. ಸೊ ನೆವರ್ ಸಿ ಅಂತ ಕೊಟ್ಟಿದ್ದಾರೆ, ನೆವರ್ ಸೀನ್ ಅಂತ ಬರಬೇಕು ಓಕೆನಾ. ಸೊ ಐ ಹ್ಯಾಡ್ ನೆವರ್ ಸೀನ್, ಐ ಹ್ಯಾಡ್ ನೆವರ್ ಸೀನ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಬಿಫೋರ್. ಇದಕ್ಕಿಂತ ಮುಂಚೆ ನಾನು ಇಷ್ಟು ಸುಂದರವಾದ ಸ್ಥಳವನ್ನ ನೋಡೇ ಇರಲಿಲ್ಲ. He dashed all the cake before he arrived. Okay, ate. Past tense ಏನು ಮಕ್ಕಳೇ? Ate ಅಲ್ವಾ? Past perfect tense ate, eaten. Okay, eat, ate, eaten ಅಲ್ವಾ? ಸೊ ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಈ ತರ ಬರುತ್ತೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಸ್ ಅಂತ ಹಾಕ್ತೀರಾ ನೀವು. ಪಾಸ್ಟ್ ಪರ್ಫೆಕ್ಟ್ ಬಂದಾಗ ಎಲ್ಲದಕ್ಕೂ ಫಸ್ಟ್ ಸೆಕೆಂಡ್ ಥರ್ಡ್ ಪರ್ಸನ್ ಎಲ್ಲದಕ್ಕೂ ಹ್ಯಾಡ್. She had eaten all the cake before we arrived. Okay. We dashed the poem before the test. Learned, learn. ಅಲ್ವಾ ಮಕ್ಕಳೇ? ಸೊ learned perfect tense. So we had learned the poem before the test. Okay. So this is about past perfect tense. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನೀವು ಹ್ಯಾಡ್ ಅನ್ನುವಂತಹ ವರ್ಬ್ ಅನ್ನ ಯೂಸ್ ಮಾಡಬೇಕಾಗತ್ತೆ, ಆಕ್ಸಿಲರಿ ವರ್ಬ್ ಓಕೆ.